ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಸಿಂಹರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಸಿಂಹರಾಶಿಯವರಿಗೆ ಈ ತಿಂಗಳು ತುಂಬ ಮಾಧ್ಯಮವಾಗಿರುತ್ತೆ, ಅಂದರೆ ಮಧ್ಯಮ ರೀತಿಯಲ್ಲಿ ತಮಗೆ ವಿಚಾರಗಳು ಕಂಡುಬರುತ್ತೆ. ಸ್ಥಳೀಯರು ಒಂದು ದೊಡ್ಡ ಆಸೆಯನ್ನು ಪೂರೈಸಲಿಕ್ಕೆ ತಮ್ಮ ಒಂದು ಮೂಲದ ಒಂದು ಸಂತೋಷವನ್ನು ಅನುಭವಿಸ್ತಾ ಇರ್ತೀರಿ. ವೃತ್ತಿಯ ಒಂದು ದೃಷ್ಟಿಕೋನದಿಂದ, ವೃತ್ತಿ ಜೀವನದ ದೃಷ್ಟಿಕೋನದಿಂದ ನಾವಿಲ್ಲಿ ನೋಡೋದಾದರೆ ಉತ್ತಮವಾಗಿರುತ್ತೆ. ನಿಮ್ಮ ಕೆಲಸವನ್ನು ಪರಿಣಾಮಕಾರಿಯಾಗಿ ತಾವು ಪೂರ್ಣವನ್ನುಗೊಳಿಸ್ತೀರಿ. ನಿಮ್ಮ ಒಂದು ಅನುಭವವನ್ನು, ತಮ್ಮ ಒಂದು ಶಕ್ತಿಯ ಒಂದು ಮಟ್ಟಗಳನ್ನು ತಾವು ಸರಿಯಾಗಿ ಪ್ರಯೋಜನ ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ತಮಗೆ ಒಂದು ಯಾವುದಾದ್ರೂ ಒಂದು ನಿಯೋಜಿಸಿದಂತಹ ಕಾರ್ಯಗಳು ಸಕಾಲಿಕವಾಗಿ ಪೂರ್ಣಗೊಳ್ಳುತ್ತೆ. ಅದರಿಂದ ತಮಗೆ ಉತ್ತಮವಾದಂತಹ ಒಂದು ಸಂಘಟಿತರಿಂದ ಬೆಂಬಲಗಳು ಸಹಿತ ಸಿಗುವಂಥದ್ದು. ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮವಾದಂಥ ಲಾಭ, ಶುಕ್ರನೊಂದಿಗೆ ಬುಧನ ಒಂದು ಆಳ್ವಿಕೆ ಇರೋದರಿಂದ ಪ್ರಾರಂಭದಲ್ಲಿ ಸಪ್ತಮ ಸ್ಥಾನದಲ್ಲಿ ತಮ್ಮ ಒಂದು ದೃಷ್ಟಿಕೋನವನ್ನು ಬೀರೋದ್ರಿಂದ ಉತ್ತಮವಾದಂಥ ಬೆಳವಣಿಗೆ ವ್ಯಾಪಾರಸ್ಥರಿಗೆ, ವಹಿವಾಟಸ್ಥರಿಗೆ, ಇನ್ವೆಸ್ಟರ್ಸ್ಗೆ ಹೆಚ್ಚು ಲಾಭಗಳು ಕಂಡುಬರುತ್ತೆ. ವಿದ್ಯಾರ್ಥಿ ಜೀವನದ ಬಗ್ಗೆ ನಾನು ಮಾತಾಡೋದಾದರೆ ಅತಿ ಹೆಚ್ಚಿನ ಪರಿಶ್ರಮವನ್ನು ಅವರು ಪಡಬೇಕಾಗತ್ತೆ. ಅವರು ಎಷ್ಟು ಪರಿಶ್ರಮವನ್ನು ಪಡ್ತಾರೆ ಅದರ ಮುಖಾಂತರವಾಗಿ ಅವರಿಗೆ ಲಾಭಗಳು, ಪ್ರತಿಫಲಗಳು ಶತಸಿದ್ಧವಾಗಿರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಕುಟುಂಬ ಜೀವನದಲ್ಲಿ ಅವ್ರಿಗೆ ಒಂದು ಮಿಶ್ರ ಫಲಿತಾಂಶಗಳು ಬರುವಂಥದ್ದು. ಎರಡನೆಯ ಮನೆಯ ಒಂದು ಅಧಿಪತಿ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಕುಟುಂಬಸ್ಥರಿಂದ ಕೆಲವೊಂದು ನೆಗೆಟಿವ್ ವೈಬ್ರೇಷನ್ಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ಕುಟುಂಬ ಸದಸ್ಯರ ಬೆಂಬಲ ಮತ್ತು ಅವರೊಂದಿಗೆ ಕುಳಿತು ಕೆಲವೊಂದು ಚರ್ಚೆಯನ್ನು ಮಾಡುವಂಥದ್ದು, ಪ್ರೀತಿ ಬಾಂಧವ್ಯದ ಬಗ್ಗೆ ತಾವು ಸ್ವಲ್ಪ ಮಾತಾಡುವಂಥದ್ದು ಸಹಿತ ಆಗುತ್ತೆ. ಪಂಚಮ ಸ್ಥಾನದ ಅಧಿಪತಿ ದೇವಗುರು ಆದಂತಹ ಜುಪಿಟರ್ ಅಂದರೆ ಬೃಹಸ್ಪತಿ ಇಡೀ ತಿಂಗಳು 10ನೇ ಮನೆಯಲ್ಲಿ ತಮಗೆ ಸಾಧ್ಯತೆಗಳನ್ನು ಕೊಡ್ತಾ ಇರ್ತಾನೆ. ಮತ್ತು ಇದರಿಂದ ತಮ್ಮ ಸಂಗಾತಿಯೊಂದಿಗೆ ಯಾವುದೇ ಒಂದು ಕಟುಕಾದ ಮಾತುಗಳನ್ನು ತಾವು ಆಡೋದ್ರಿಂದ ಅದರಿಂದ ಕೆಲವೊಂದು ಸಮಸ್ಯೆಗಳು ಬರುವಂಥ ವಿಚಾರಗಳು ಕಂಡುಬರುತ್ತೆ. ತಾವು ಅದನ್ನು ತಪ್ಪಿಸ್ಬೇಕಾಗತ್ತೆ. ವಿಶೇಷವಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ತಾವು ಜಾಗೃತಿಯನ್ನು ವಹಿಸಬೇಕಾಗತ್ತೆ. ತಮ್ಮ ಒಂದು ಜೀವನದ ಮೌಲ್ಯವನ್ನು ಕಾಪಾಡುವಂತಹ ಸಂದರ್ಭದಲ್ಲಿ. ಮತ್ತು ವಿಶೇಷವಾಗಿ ಖರ್ಚು ವೆಚ್ಚಗಳ ಬಗ್ಗೆ ಹೆಚ್ಚಿನ ಒಂದು ನಿಗಾವನ್ನು ತಾವು ಸಿಂಹರಾಶಿಯವರು ಇಟ್ಕೊಳ್ಳೋದು ಅತಿ ಉತ್ತಮ. ಯಾಕಂದರೆ ಒಂದು ಖರ್ಚನ್ನು ತಾವು ಮಾಡಲಿಕ್ಕೆ ಹೋಗಿ ಇನ್ನೂ 10 ಖರ್ಚನ್ನು ತಾವು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿ, ವೆಚ್ಚದ ಮೇಲೆ ತುಂಬಾ ಒಂದು ಕಾಳಜಿಯನ್ನು ವಹಿಸಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಸ್ವಲ್ಪ ತಾವು ದುರ್ಬಲರಾಗಿರ್ತೀರಿ. ಆರೋಗ್ಯದ ವಿಚಾರದಲ್ಲಿ ತಾವು ಸ್ವಲ್ಪ ಹೆಚ್ಚಿನ ಒಂದು ಜಾಗೃತಿಯನ್ನು ವಹಿಸಲೇಬೇಕಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಆದಿತ್ಯ ದೇವನನ್ನು ಪೂಜೆಯನ್ನು ಮಾಡುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆಯನ್ನು ಮಾಡುವಂಥದ್ದು, ಮತ್ತು ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಅರ್ಪಣೆಯನ್ನು ಮಾಡುವಂಥದ್ದು ಉತ್ತಮವಾದಂತಹ ಕಾರ್ಯ. ಹೇಗಪ್ಪ ಮಾಡಬೇಕಂದ್ರೆ, ತಾಮ್ರದ ಚೊಂಬಿಗೆ ನೀರನ್ನು ಧರಿಸಿ ಅದರ ಒಳಗಡೆ ತುಳಸಿಯನ್ನು ಹಾಕಿ ಓಂ ನಮೋ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ ಅನ್ನುವಂತಹ ಮಂತ್ರವನ್ನು ತಾವು ಪಠನೆಯನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಡೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಸೂರ್ಯ ಭಗವಾನ್ ತಮಗೆ ಉತ್ತಮವಾದಂತಹ ಒಂದು ಪರಿಹಾರವನ್ನು ಕಲ್ಪಿಸಲಿ ಅಂತಲೂ ಸಹಿತ ನನ್ನ ತಾಯಿ ಆರಾಧ್ಯ ದೈವಿ ಶ್ರೀ ಕೊಲ್ಲೂರು ಮೂಕಾಂಬಿಕೆಯ ಪಾದಚರಣಗಳನ್ನು ನಮಿಸುತ್ತಾ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.